ನಮಸ್ಕಾರ. ನಾನು ನಿಮಗೆ ಇಂದು ಹೇಳಲಿರುವುದು ನಂಬಲಾಗದಂತಹ ಶಕ್ತಿ ದೇವಿಯ ಕಥೆ. ಒಂದು ಸಣ್ಣ ಊರಿನಲ್ಲಿ ಜನರ ವಿಶ್ವಾಸ, ತ್ಯಾಗ ಮತ್ತು ದೇವಿಯ ಮಮತೆಯಂತಹ ಅದ್ಭುತ ರೂಪದಲ್ಲಿ ವ್ಯಕ್ತವಾಗುತ್ತದೆಯೋ ಅದು ಈ ಶ್ರೀ ಪ್ರಸನ್ನ ಮಾಯಮ್ಮ ದೇವಿಯ ಕಥೆ. ಶ್ರೀ ಪ್ರಸನ್ನ ಮಾಯಮ್ಮ ದೇವಿ ಹುಟ್ಟಿದ್ದು ಮನೆದೇವರಾಗಿದ್ದಂತಹ ಕತೆ ಚಿಕ್ಕದಾಗಿ ನಿಮಗೆ ವಿಡಿಯೋ ಮುಖಾಂತರ ಹೇಳಲು ಇಚ್ಛೆ ಪಡುತ್ತೇನೆ. ಬೆಂಗಳೂರು ಹೊರವಲಯದಲ್ಲಿರುವ ಚಿಕ್ಕಗೊಲ್ಲರಹಟ್ಟಿ ಎಂಬ ಊರಿನ ಪಕ್ಕದ ಎಲೆಕೋಡ್ಗಳ್ಳಿ ಎಂಬ ಗ್ರಾಮ. ಆ ಊರಿನಲ್ಲಿ ಒಂದು ನಿಸರ್ಗಮಯವಾದ ಕೆರೆ ಇದ್ದಿತು. ಆದರೆ ಆ ಕೆರೆ ತುಂಬಾ ವಿಚಿತ್ರ. ಕೆರೆಯಿಂದ ಹೊರಹೋಗುತ್ತಿದ್ದ ನದಿಯ ಕೊಡಿಯು ಏನು ಮಾಡಿದರೂ ನಿಲ್ಲುತ್ತಿರಲಿಲ್ಲ. ಗ್ರಾಮಸ್ಥರಿಗೆ ತುಂಬಾ ತೊಂದರೆಯಾಗಿತ್ತು. ಜನರು ಬೆಸತ್ತು ಒಂದು ಶಕ್ತಿಶಾಲಿ ದೇವರ ಬಳಿ ಪ್ರಾರ್ಥನೆ ಮಾಡುವಾಗ ಆ ದೇವರು ನೀಡಿದ ಸಂದೇಶ ಹೀಗೆ: ಆ ಕೆರೆಯಲ್ಲಿ ಒಂದು ಶಕ್ತಿ ಇದೆ. ನೀರನ್ನು ನಿಲ್ಲಿಸಲು ಒಂದು ತುಂಬಿದ ಬಸ್ರಿಯ ನರಬಲಿ ಬೇಕು. ಹೃದಯವನ್ನು ತಟ್ಟಿದ ಈ ಸೂಚನೆಯಂತೆ ಗ್ರಾಮಸ್ಥರು ಬಸ್ರಿ ಬಲಿ ನೀಡಿದರು. ಅದ್ಭುತವಾಗಿ ತಕ್ಷಣವೇ ಕೆರೆಯ ನೀರು ನಿಂತಿತು. ಆ ಶಕ್ತಿಯೇ ಮಾಯಮ್ಮ ದೇವಿ. ಎಂದಿನಂತೆ ಸೂರ್ಯ ಉದಯಿಸಿದನು. ಜನಗಳು ಅಷ್ಟೇನೂ ವಿದ್ಯಾವಂತರಲ್ಲ ಅಂತಹ ಕಾಲ. ಹೈನುಗಾರಿಕೆ, ಹಸು, ಹಾಡು, ಕುರಿ ಸಾಕಾಣಿಕೆ, ವ್ಯವಸಾಯ ಮಾಡುವುದು, ಕಬ್ಬು ಬೆಳೆಯುವುದು ಇದರ ಮೇಲೆಯೇ ಅವಲಂಬಿಸಿದಂತಹ ಕಾಲ. ಹಾಗೂ ಮೂಲ ಕೃಷಿಕರಾಗಿದ್ದರು. ಒಂದು ದಿನ ಬಿಡದಿ ಗ್ರಾಮದಿಂದ 3 ಎತ್ತಿನ ಗಾಡಿ ಕಬ್ಬನ್ನು ತುಂಬಿಕೊಂಡು ಮಾಯಮ್ಮನ ದೇವಿ ಕೆರೆಯ ಮುಖಾಂತರ ಬರುವ ರಸ್ತೆಯಲ್ಲಿ ಎತ್ತುಗಳ ಕಾಲು ಮೊಣಕಾಲಿನ ಗಂಟ ಕೆಸರಿನಲ್ಲಿ ಸಿಕ್ಕಿ ಹಾಕಿಕೊಂಡವು. ಜನರು ಎತ್ತಿನ ಗಾಡಿಯನ್ನು ಹೊರತೆಗೆಯಲು ಪ್ರಯತ್ನಿಸಿದರು. ಎಷ್ಟೇ ಪ್ರಯತ್ನಿಸಿದರೂ ಅವರ ಪ್ರಯತ್ನ ವಿಫಲವಾಯಿತು. ಆ ಪ್ರಯತ್ನದಲ್ಲೇ 3 ದಿನ ಕಳೆದೇ ಹೋಯಿತು. ಜನರು ನಿರಾಶೆಗೊಂಡರು. ಜಿಗುಪ್ಸೆ, ಬೇಸರದಿಂದ ಯಾವುದೇ ದಾರಿ ಕಾಣದ ಹಾಗೆ ಅಲ್ಲೇ ಕುಳಿತುಕೊಂಡರು. ಆಗ ಅವರು ಅಲ್ಲೇ ಇದ್ದ ಮಾಯಮ್ಮನ ಗುಡಿಗೆ ಪೂಜೆ ಸಲ್ಲಿಸಿ ಆ ಗದ್ದುಗೆ ಬಳಿ ಪ್ರಾರ್ಥನೆ ಮಾಡಲು ಶುರು ಮಾಡಿದರು. ಆಗ ಅಲ್ಲಿ ದೈವದ ಮುಖಾಂತರ ಜನರಿಗೆ ಸಂದೇಶ ಸಿಕ್ಕಿದ್ದು: ಈ ಜಾಗದಲ್ಲಿ ಒಂದು ಶಕ್ತಿ ಮಹಾಮಾಯೆ ನೆಲೆಸಿದ್ದು. ಆಕೆ ನಿಮ್ಮ ಮನೆ ದೇವರಾಗಿ ಬರಲು ಈ ಎತ್ತಿನ ಬಂಡಿಯನ್ನು ಹಿಡಿದು ನಿಂತಿದ್ದಾಳೆ. ಆಕೆಯನ್ನು ಶಾಂತಗೊಳಿಸಲು ನಿಮ್ಮ ಎತ್ತಿನ ಬಂಡಿಯ ಒಂದೊಂದು ಹೆಜ್ಜೆಗೂ ಒಂದೊಂದು ಮೇಕೆಯನ್ನು ಬಲಿ ನೀಡಿ. ಆ ಸಂದೇಶದಂತೆ ಸಾವಿರಾರು ಮೇಕೆಯನ್ನು ಬಲಿ ನೀಡಿ ಆ ದೇವಿಯನ್ನು ಶಾಂತಗೊಳಿಸಿದರು. ಕಬ್ಬು ತುಂಬಿದಂತಹ ಎತ್ತಿನ ಬಂಡಿ ಕೆರೆಯಿಂದ ಹೊರಬಂದು ಯಾವುದೇ ತೊಂದರೆ ಇಲ್ಲದೆ ಗೆಜ್ಜೆಗದಹಳ್ಳಿ ಗ್ರಾಮ ಸೇರಿದವು. ಹಾಗೆಯೇ ವರ್ಷಕ್ಕೊಮ್ಮೆ ಬಂದು ಆ ದೇವಿಗೆ ಬಲಿ ಅರ್ಪಿಸಿ ಪೂಜೆ ಮಾಡಿಕೊಂಡು ಅಲ್ಲೇ ಊಟ ಮಾಡಿ ಹೋಗುವ ವಾಡಿಕೆ. ಆ ತಾಯಿಗೆ ಹಲವಾರು ಹೆಸರು: ಮಾಯಮ್ಮ, ಹಾಲಮ್ಮ, ಕೂಗೋಮಾರಿ. ಲಿಂಗಾಯತ್ ಸಮುದಾಯದವರು ಆ ದೇವಿಯನ್ನು ಪೂಜಿಸಲ್ಪಡುತ್ತಾರೆ. ಎರಡು 2009ರಲ್ಲಿ ದೇವಿಯ ದೇವಸ್ಥಾನ ನಿರ್ಮಿಸಿ ತಾಯಿಗೆ ವರ್ಷಕ್ಕೊಮ್ಮೆ ವಾರ್ಷಿಕೋತ್ಸವ ಮಾಡಿ ಅನ್ನದಾನ ಸಮರ್ಪಣೆ ಮಾಡಿ ತಾಯಿಯ ಸೇವೆ ಮಾಡ್ತಾ ತಾಯಿಯನ್ನು ಆರಾಧಿಸುತ್ತಾ ಬರುತ್ತಿದ್ದಾರೆ. ಈಗ ತಾಯಿ ಕುಲಬಾಂಧವರನ್ನು ಕಾಪಾಡುತ್ತಾ ಗ್ರಾಮವನ್ನು ಕಾಪಾಡುತ್ತಾ ತಾಯಿಯ ಕೃಪೆಗೆ ಜನಗಳು ಪಾತ್ರರಾಗಿದ್ದಾರೆ. ಗ್ರಾಮದಲ್ಲಿ ಈಗ ಒಂದು ಅದ್ಭುತ ಶಕ್ತಿಯಾಗಿ ನಿಂತು ಮೆರೆದಾಡುತ್ತಿದ್ದಾಳೆ.